ಕಂಪ್ಯಾರಿಸನ್ನೇ ಮನುಷ್ಯನ ಪ್ರಾಬ್ಲಮ್ಮು. ನಾವು ಯಾವತ್ತೂ ಕಂಪೇರ್ ಮಾಡ್ಕೊಂಡು ನೀವು ಎಷ್ಟು ಬೆಳೆದ್ರೂ ನೀವು ಖುಷಿಯಾಗಿರಲ್ಲ ಆವಾಗ. ಅದಕ್ಕೆ ಅನ್ಸುತ್ತಲ್ಲ ಸರ್, ಸಾಕು ಒಂದೊಂದು ಶ್ರೀಮಂತ ಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು ವಿಷ್ಣು ಸರ್, ಸಾಕು ಅನ್ನೋ ಸಾಹುಕಾರ ಅಷ್ಟೇ. ಆಮೇಲೆ ಅದು ಏನೋ ಗೊತ್ತಿಲ್ಲದೆ, ಅದೊಂದು ಇನ್ನೋಸೆನ್ಸು ಗೊತ್ತಿಲ್ಲದೆ ಬರ್ಬೇಕನ್ಸುತ್ತೆ. ಅದು ಪ್ಲ್ಯಾನ್ ಮಾಡಿನೂ ಬರೋಕ್ಕಾಗಲ್ಲ. ಏನು ಹೇಳಿ, ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕಾಂಪಿಟೇಷನ್ ಇದ್ರೇ ಬೆಳೆಯೋದು. ನಾವು ಇನ್ನೊಬ್ಬರು ನೋಡಿ ಬೆಳೆದಾಗಲೇ ನಾನು ಅಲ್ಟಿಮೇಟ್ಲಿ ಏನಂದರೆ ನಾನು ಎಲ್ಲರಿಗಿನ್ನ ಬೆಟ್ರು ಅನ್ನೋದೇ ಒಂದು ಸಕ್ಸಸ್ ಅನ್ನೋ ಥರ ಆಗ್ಬಿಟ್ಟಿದೆ. ದಟ್ ಈಸ್ ನಾಟ್ ಸಕ್ಸಸ್ ಅಲ್ವಾ ಆ್ಯಕ್ಚುಲಿ. ಆ ಖುಷಿಯಾಗಿರೋದೇ ಆ್ಯಕ್ಚುಲಿ. ನಾವು ನೋಡ್ರೆ ಆ ಮನೇಲಿ ಕೆಲವು ಸತಿ ನೋಡ್ಬೇಕು ನೀವು, ನಮ್ಮ ಮನೇಲಿ ಹೆಂಗೆ ಹೇಳೋರು ಅಂದರೆ, ಪಟಾಕಿ ಹಬ್ಬ ದುಡ್ಡು ಇರ್ತಿರ್ಲಿಲ್ಲ, ನಮ್ಮ ಅಪ್ಪ ಡೈಲಾಗ್ ಹೊಡಿಯೋರು, ಪಟಾಕಿ ಇಡೀ ರೋಡಕ್ಕೆ ತಂದು ಕೊಟ್ಟಿದ್ದೀನಿ ಕಣ್ರು, ಹೋಗಿ ನೋಡ್ರು, ಅವ್ರು ಬೆಂಕಿ ಇಡ್ತಾರೆ, ನೀವು ಇಡ್ತಿಲ್ಲ, ಅಷ್ಟೇ ಕಣ ಡಿಫ್ರೆನ್ಸ್. ಡಮ್ ಅನ್ನತ್ತೆ ನೋಡಿ, ಆರತ್ತೆ ಎಂಜಾಯ್ ಮಾಡಿರೋದು, ಅವಾಗ ಕೂತ್ಕೊಂಡು ಎಂಜಾಯ್ ಮಾಡೋದು. ಆಮೇಲೆ ಆ ಪಟಾಕಿ ಆಗೋಗಿರೋದೆಲ್ಲ ತಂದು ಅದನ್ನೆಲ್ಲ ಸೇರಿಸಿ ಒಂದು ಇದು ಮಾಡೋದು, ಎಷ್ಟು ಎಂಜಾಯ್ ಸೋ ಮಚ್. ಹೇಳ್ತಾರಲ್ಲ ಬಡತನ ಇದು ಅಂತ, ಈಗೇನು ನಾವು ಹೆಂಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಮತ್ತೆ ಡಿಪೆಂಡ್ ಆಗುತ್ತೆ. ಆಮೇಲೆ ಏನು ಮಾಡಿದ್ರು ಕೂಡ ಕಂಪೇರ್ ಮಾಡೋಕ್ಕೆ ಶುರು ಮಾಡ್ರೆ, ಅವನು ಯಾರು, ಅವನು ಎಷ್ಟು ತೊಗೊತಾನೆ ದುಡ್ಡು, ಇವನು ಎಷ್ಟು ತೊಗೊಂಡು, ಹೌದಾ 10 ಕೋಟಿ ತೊಗೊತಾನ, ನಾನು ಇನ್ನೂ ಅಷ್ಟು ತೊಗೊತಾ ಇರಲ್ಲ, ಅವನು 100 ಕೋಟಿ ತೊಗೊತಾನ. ಎಂಡ್ ಎಲ್ಲಿದೆ ಅದಕ್ಕೆ? ನೆಕ್ಸ್ಟ್ ಹಾಲಿವುಡ್ ಕಂಪೇರ್ ಮಾಡ್ತಾ ಇರ್ತೀವಿ ನಾವು, ಆ ಥರ ಅಲ್ಲ ಅದು ಆ್ಯಕ್ಚುಲಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.